ಗೋವಿಂದ ಸ್ವಾಮಿ ಇಲ್ಲೇ ರಾಮನಗರ ಜಿಲ್ಲೆ ಫೇಮಸ್ ಆಗಿರೋ ಪ್ಲೇಸ್ ಅಂದ್ರೆ ರೇವಣಸಿದ್ದೇಶ್ವರ ಬೆಟ್ಟ. ಅದ್ರ ಬುಡದಲ್ಲೇ ಒಂದು ಸಣ್ಣ ತಾಂಡ, ಪಕ್ಕದಲ್ಲಿ ಒಂದು ಕಾಡಿದೆ, ತೆಂಗಿನಕಲ್ಲು ಬೆಟ್ಟ, ಸುತ್ತ ಬೆಟ್ಟಗಳಿದೆ, ಮಧ್ಯ ನಮ್ಮೂರಿದೆ. ಅಲ್ಲಿ ಆ ಕಾಲಕ್ಕೆಲ್ಲ ಮೊದಲೆಲ್ಲ ಹೆಂಗೆ ಅಂದ್ರೆ ಜಮೀನ್ ಅಂದ್ರೆ ಯಾರು ಕಾಡನ್ನ ಎಷ್ಟು ಹಸನು ಮಾಡ್ಕೊಂಡು ಇಟ್ಕೊಂತಾರೋ ಆ ಜಮೀನೆಲ್ಲ ಅವ್ರದೇ. ಅಂದ್ರೆ ಕಾಡು ರಕ್ಷಕರು ಗೋರಕ್ಷಕರು ನಾವೇ, ಬ್ರಿಟಿಷರಿಗೂ ಬಿಡ್ತಾ ಇರಲಿಲ್ಲ ಮರ ಕಡಿಯೋಕೆ ಡೆವಲಪ್ಮೆಂಟ್ ನಮ್ಮವರು. ಹಂಗಾಗಿನೇ ಅದು ಒಂದು ದ್ವೇಷಕ್ಕೆ ಕಾರಣ ಆಗಿದ್ದು. ಮೊದಲೆಲ್ಲ ಬಟ್ಟಿ ಸಾರಾಯಿ ಕುಡಿತಿದ್ದು, ಆಮೇಲೆ ಹೆಂಡ ಬಂತು. ಎಲ್ಲ ನಮ್ಮ ಸಮುದಾಯಗಳೆಲ್ಲ ಅದ್ರಲ್ಲಿ ಮಾಸ್ಟರ್ಸ್ ನಾವು. ಅಷ್ಟ ಫೀಸ್ಗೆ ಅವರು ಭಿಕ್ಷೆ ಬೇಡ ಬಿಡೋರು. ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ, ರಾಮದೇವ್ರ ಬೆಟ್ಟದಲ್ಲಿ ಎಲ್ಲ ಬೇಡಿ. ಅವ್ರು ನಮ್ಮ ಸ್ನೇಹಿತರು ಬಂದು ಹೇಳೋರು 6ನೇ ಕ್ಲಾಸ್ ಏನಪ್ಪ ಮಾಡೋದು ಮತ್ತೆ ಬಡತನ. ಕೊನೆಗೆ ಫೀಸ್ ತಂದು ಕೊಡೋರು ಅವರು. ಅದ್ರಲ್ಲೇ ನಾನು ಫೀಸ್ ಕಟ್ತಿದ್ದೆ. ಜವಾಬ್ದಾರಿ. ಅಲ್ಲಿ ಅವಾಗ ಅವರು ಜಯರಾಮ್ ಅವಾಗ ಅಲ್ಲಿ, ಆಮೇಲೆ ಆ ಗೋವಿಂದಯ್ಯವರಣ್ಣ ಚಲುವರಾಜ್ ಅಂತ ಅಲ್ಲೇ ಅವರು ಹಾಸ್ಟೆಲಲ್ಲಿದ್ದರು. ಅವ್ರು ಸಬ್ ಇನ್ಸ್ಪೆಕ್ಟರ್ ಆಗ್ಬಿಟ್ರು. ನಮ್ಮ ಜಿಲ್ಲೆಯಲ್ಲಿ ಒಬ್ಬರು ಸಬ್ ಇನ್ಸ್ಪೆಕ್ಟರ್ ಆದ್ರೆ ಅಂತ ಖುಷಿ ಪಟ್ವಿ. ಅವ್ರ ಮನೇಲೇ ಊಟ ಮಾಡುವ ನಾವು ಯಾವಾಗಲೂ ಹೋಗಿ. ಈ ಥರದ್ದು ಒಳ್ಳೆ ಅಲ್ಲಿ ಸುತ್ತಮುತ್ತ ಎಲ್ಲ ದಲಿತರು. ಆಮೇಲೆ ನಮ್ಮ ಬೆಟ್ಟದಲ್ಲಿ ಈಗೇನು ಚೇಂಜ್ ಆಗಿದೆ, ಒಕ್ಕಲಿಗರು ತುಂಬ ರಿಜಿಡ್ ಇದ್ರು ನಮ್ಮ ಊರಲ್ಲಿ. ಈ ದಲಿತರು ಲಂಬಾಣಿಯವ್ರು ಏನಾದರೂ ಒಕ್ಕಲಿಗರ ಜೊತೆ ಊಟ ಕೂತ್ಕೊಂಡ್ಬಿಟ್ರೆ, ಲಾರಿ ಶಿವಣ್ಣ ಅಂತ ಒಬ್ರು ಡ್ರೈವರ್ ಇದ್ದರು, ಸಾಂಬಾರು ತಂದು ಸುರಿದು ಬಿಡೋರ ಮೇಲೆ, ಊಟ ಮಾಡ್ತಿರೋರ ಮೇಲೆ ಬಿಸಿ ಬಿಸಿ. ನಮ್ಮ ಸರಿ ಸಮ ಕೂತಿದ್ದೀರಾ ನೀವು ಅದೊಳ್ರಿ ಅಂತ ಹೊಡೆಯೋರು ತಿಕ್ಕ ಮಾಡಂಗಿಲ್ಲ ಅಂತ. ಮೊನ್ನೆ ಡಿ.ಕೆ. ಸುರೇಶ್ ಅವ್ರಿಗೆ ಆಗಿನ ಕಾಲ ಬದಲಾಗಿದೆ. ಈಗ ಸಿದ್ಧಲಿಂಗಯ್ಯನವರ ಶ್ರದ್ಧಾಂಜಲಿ ಸಭೆಯಲ್ಲಿ ಹೇಳಿದೆ ನಾನು, ಅವಾಗೆಲ್ಲ ಹಂಗಿತ್ತು. ಆಮೇಲೆ ಅದೇ ಶಿವಣ್ಣ ನಮ್ಮ ಮನೆಗೆ ಬಂದು ಊಟ ಮಾಡೋರು. ಕಾಲ ಚೇಂಜ್ ಆಗೋಯ್ತು. ಅವ್ರು ಹೇಳೋ ಏನು ಶಿವಣ್ಣ ಹಂಗೆ ಹೊಡಿತಿದ್ದಲ್ಲ ನಾವೆಲ್ಲ ಚಿಕ್ಕ ಹುಡುಗರಿದ್ದಾಗ, ಈಗ ಒಂದು ನಮ್ಮ ಹತ್ರನೇ ಎಣ್ಣೆ ಕಾಸು ಕೇಳ್ತೀಯಾ, ನಮ್ಮ ಮನೇಲೆ ಊಟ ಮಾಡ್ತೀಯ. ಆ ಕಾಲ ಅದು ಕೆಟ್ಟ ಕಾಲ ಬಿಡೋ ಗೋವಿಂದ. ಅವಾಗ ಗೊತ್ತಾಗ್ತಿರ್ಲಿಲ್ಲ ನಮಗೆ. ಎಲ್ಲ ಹಂಗೆ ಹೇಳೋರು, ನಾವು ಹಂಗೆ ಮಾಡ್ತಿದ್ದಪ್ಪಣ. ಇವಾಗ ನೋಡಿ ನೀನು ತೀಸ್ಕೊಂಡು ತಿಂತಲ್ವೇನಪ್ಪ, ಕುಡಿತಾ ಇಲ್ವ, ನಾನು ಮನೆಗೆ ಬಂದಿಲ್ವಾ, ಸಾರಾಯಿ ಕೊಡಿಸಿದ್ಯಾ, ಖುಷಿ ಆಗುತ್ತೆ ಕಣೋ, ಓದಿದ್ಯಾ, ಬಾರ ಊಟ ಮಾಡೋ ಅಂತ ಊರಲ್ಲೆಲ್ಲ ಕರಿಯೋರು. ನಮ್ಮ ಮನಸ್ಸಲ್ಲಿ ಈಗಲೂ ಅದೇ ಥರದ್ದು ಹಂಗೆ ನೋಡ್ತಾರೇನೋ ನಮಗೆ. ಹೋಗೋದೇ ಇಲ್ಲ ನಾನು ಊಟ ಬಿಡೋಕ್ಕೆ. ಹಂಗಿತ್ತು ಪರಿಸ್ಥಿತಿ. ಹಂಗೆ ಕಾಲ ಕಳೆದಿದ್ವಿ ಆಗ. ಈಗ ನೀವು ಮನೆಗೆ ಬಂದರೆ ನಮ್ಗೆ ಎಲ್ಲರೂ ಪುಣ್ಯ ಅಂತ ಕಾಯ್ತಾರೆ. ಈಗ ನಾನು ಹೋದಾಗ ಸೀರಿಯಲ್ ಎಲ್ಲ ನೋಡ್ತಾರಲ್ಲ, ಅಲ್ಲೂ ದಾರಿಯಲ್ಲಿ ಎಲ್ಲರೂ ಊಟಕ್ಕೆ ಕಾಫಿ ಕರೀತಾರೆ. ನಾನು ಏನೋ ಹೇಳಿ ತಪ್ಸ್ಕೊಂಡು ಹೋಗ್ಬಿಡ್ತೀನಿ. ನಮ್ಗೆ ಇನ್ನೂ ಮುಜುಗರ, ಏನಂಗಪ್ಪ ಮನೆಗೆ ಹೋಗಿ ಊಟ ಬಿಡೋದು ಅಂತ. ಆ ಥರದ್ದು ಮನಸ್ಥಿತಿ ಬಂದ್ಬಿಟ್ಟಿತ್ತು ನಮಗೆ. ಆಮೇಲೆ ಎಲ್ಲ ಚೇಂಜ್ ಆಯಿತು. ಅವರು ಪಾಪ ಎಲ್ಲ ಚೇಂಜ್ ಆದರು. ಹಂಗಿತ್ತು ಆಗ ಕಾಲ. ಆ ಬಡತನದಲ್ಲೂ ನನಗೆ ನಾವು ಆಮೇಲೆ ರೇವಣಸಿದ್ದೇಶ್ವರ ಬೆಟ್ಟದ ಮೆಟ್ಲುಗಳೆಲ್ಲ ಕೂಲಿ ನಾನೇ ಮಾಡಿರೋದು. ಕೂಲಿಗೆ ಹೋಗುವೆ, ರೇವಣಸಿದ್ದಯ್ಯ ಮೆಟ್ಲು ಮಾಡಿಸ್ತಾಯಿದ್ರು. ಅವಾಗ ನಮ್ಮಪ್ಪ ಇದ್ದರು ಆ ಕಾಲಕ್ಕೆ. 5 ರೂಪಾಯಿ ಕೂಲಿಗೆ ಕೊಡೋರು. ಅದರಲ್ಲೂ ಅವನು ಆ ಪಾರ್ಪತ್ಯ ಥರ 2-3 ರೂಪಾಯಿ ಇಟ್ಕೊಂಡು ಕೊಡೋನು ನಮಗೆ. ಅದರಲ್ಲಿ ಫೀಸ್ ಕಟ್ಕೊಂಡು ಹಂಗೆಲ್ಲ. ಆಮೇಲೆ PUC ಇಲ್ಲೆಲ್ಲ ಅಂಗಡಿಗಳಲ್ಲಿ ಕೆಲಸ ಮಾಡೋದು, ಫೀಸ್ ಕಟ್ಟೋದು. ಅಲ್ಲಿ ನಮ್ಮೂರಲ್ಲಿ ಇನ್ನೊಬ್ಬ ಬ್ಲ್ಯಾಕ್ ಟಿಕೆಟ್ ಮಾರೋನು. ಎಲ್ಲ ಥಿಯೇಟ್ರ್ ಬ್ರಿಗೇಡ್ ಅವರು, ಜಾಕಿ ಚಾನ್ ಫಿಲ್ಮು, ಬ್ರೂಸ್ಲಿ ಫಿಲ್ಮ್ಗಳಿಗೆ 3 ರೂಪಾಯಿ ಟಿಕೆಟ್ 150ಕ್ಕೆ ಮಾರೋನು, 500 ರೂಪಾಯಿಗೆ ಮಾರೋನು ಆ ಕಾಲಕ್ಕೆ. ಜಾಕಿ ಚಂದು ಅವನು ಬಿಲ್ಡಿಂಗ್ ಎಲ್ಲ ಕಟ್ಬಿಟ್ಟ. ಮನೆಗಳೆಲ್ಲ ಇದೆ ಇವತ್ತು. ಸೊಕ್ಕತ್ತು ದುಡ್ಡು ಅವನಿಗೆ. ಅವನು ಏನು ಮಾಡೋನು, 10 ರೂಪಾಯಿ ಕೊಡೋನು ಟಿಕೆಟ್ ಕೊಡಿಸಿದ್ರು ಆ ಕಾಲಕ್ಕೆ ನಮಗೆ. ಅಯ್ಯೋ 10 ರೂಪಾಯಿ ಟಿಕೆಟ್ ಕೊಡಿಸ್ಬಿಟ್ಟು ಹೋಗಿ ಫೀಸ್ ಕಟ್ಕೊಂಡು ಓದ್ತಾ ಇದ್ದೆ ನಾನು. ಆ ಥರ ಬೆಂಗಳೂರಲ್ಲಂತೂ ಭಾರಿ ಕಷ್ಟ ಇರೋದು. ಹಾಸ್ಟೆಲ್ ಇರೋರ್ಗೆ ಊಟ ಇತ್ತು. ಆಮೇಲೆ ರಜಾ ಬಂದ್ಬಿಟ್ರೆ ಮತ್ತೆ ಸ್ಟಾರ್ಟ್ ನಮಗೆ. ಮನೆ ಇಲ್ಲ, ಊರಿಗೆ ಹೋಗಂಗಿಲ್ಲ, ಊರಲ್ಲಿ ಮನೆ ಇಲ್ಲ, ಅಪ್ಪ ಅಮ್ಮ ಇಲ್ಲ. ಊಟಕ್ಕೆ ಏನು ಮಾಡೋದು, ಅವ್ರು ಹೇಳೋರು ವಾರ್ಡನು, ಎಲ್ಲ ರೂಮ್ ಖಾಲಿ ಮಾಡಿರಿ ಅನ್ನೋರು. ನಾವು ಖಾಲಿ ಹಿಡ್ಕೊಂಡು, ಅವನು ಚೆನ್ನಾಗಿದ್ದಾನೆ ಹನುಮಂತು ಅಂತ ಇದ್ರು ಹಾಸ್ಟ್ಲಲ್ಲಿ. ಸರ್ ನಮ್ಗೆ ಇರೋಕ್ಕೆ ಬಿಟ್ಬಿಡಿ, ಎಲ್ಲೋ ಹೊಟ್ಟೆ ಪಾಡು ಮಾಡ್ಕೊಳ್ತೀವಿ, ಹಾಸ್ಟ್ಲ್ ಸ್ಟಾರ್ಟ್ ಆಗೋವರೆಗೂ ಊರಿಗೆ ಹೋಗೋಕ್ಕಾಗಲ್ಲ ಅಂತ. ಅವನು ಏನರಲ್ಲೋ ನೀವು ನಮ್ಗೆ ಹಿಂಸೆ ಕೊಡ್ತೀರಾ, ಬೈತಾರೆ ಆಫೀಸರ್ಗಳು. ಮೆಲ್ಲಿಗೆ ಕೀ ಕೊಡ್ತೀನಿ, ಯಾರಿಗೂ ಗೊತ್ತಾಗ ಇತ್ಕೋಬೇಕು. ಊಟ ಗಿಟ ಇಲ್ಲ, ರೇಷನ್ ಇಲ್ಲ ಗೋರ್ಕೊಂಡೋಗಿ ಮಾರ್ಕೊಂಬಿಡೋರು. ಉಳಿದಿದ್ನ ಉಳಿದಿರೋದಾದ್ರೂ ಕೊಟ್ಟೋಗ್ರಿ 2 ತಿಂಗಳಿಗೆ ಆಗತ್ತಂದ್ರೆ, ಇಲ್ಲ ಅದ್ಯಾವುದೋ ಈರುಳ್ಳಿ ಒಂದು ಚೀಲ ಐತೆ ಅಷ್ಟೇ ಕೊಡ್ರಿ ಅಂತ ಹೋಗ್ಬಿಟ್ರು. 2-3 ದಿನ ಈರುಳ್ಳಿನೇ ತಿನ್ಕೊಂಡು ಇರ್ತಾಯಿದ್ವಿ. ಹಂಗೆ ಊಟನೇ ಇರ್ತದೆ. ಆಮೇಲೆ ಯೋಚನೆ ಮಾಡೋದು, ಯಾಕೆ ಹಿಂಗಿರೋದು. ಅಂಗಡಿಗೆ ಹೋಗಿ ಕೇಳಿದೆ, ಇಲ್ಲಿ ಕೆಲಸ ಮಾಡ್ತೀವಿ ನಾವು, ವ್ಯಾಪಾರ ಎಲ್ಲ ಮಾಡ್ತೀನಿ, ಸಂಜೆ ನಮ್ಗೆ ಊಟಕ್ಕೆ ಕೊಡಿ ಸಾಕು ಅಂತ. ಆ ರಜೆಗಳಲ್ಲೆಲ್ಲ ಅಲ್ಲಿ ವನ್ನಾರಪೇಟೆ ವಿವೇಕ್ ಅಷ್ಟಿಂಟು ಅವನು ಅಂದಾನಿ ಇದ್ದ ನನ್ನ ಜೊತೆಗೆ. ಇವತ್ತು ದೊಡ್ಡ ಆಗಿರೋರೆಲ್ಲ ನಮ್ಮ ಜೊತೆ ಓದ್ದವ್ರೆ. ಅವನು ಅಂದಾನಿ, ಶಿವಣ್ಣ ಎಲ್ಲ MLA-ಗಳಾಗೋರವರು. ಹಂಗಿತ್ತು ಕಷ್ಟ. ಹಂಗೆ ರಜೆಗಳು ಕಳೀತಾ ಇದ್ವಿ. ಆ ವಾರ್ಡನ್ ಮಗ ಇವತ್ತು ನನಗೆ, ಅವನಿಗೆ ನಮ್ಮ ಇದರಲ್ಲಿ ಎಲೆಮಾರಿ ಇದರಲ್ಲಿ ನಾನು ಬೆಳೆಸಿದ್ದೀನಿ. ನಿಮ್ಮಪ್ಪ ನಮ್ಗೆ ಊಟ ಹಾಕವನಪ್ಪ ಬೈಕೊಂಡಾದ್ರು. ಊಟ ಕೊಡದೇ ಇದ್ರು ಜಾಗ ಕೊಟ್ಟಿದ್ದಾರಪ್ಪ ಅಂತ. ಹಂಗೆ ಪ್ರೀತಿ ಅವ್ರ ಮೇಲೆ ನಮಗೆ ಗೌರವ ಇದೆ. ಇವತ್ತಿಗೂ ಊಟ ಹಾಕಿದ್ದಾರಲ್ಲ ಅಂಥೇಳಿ ಹಂಗೆಲ್ಲ ಮಾಡಿ ಬಟ್ಟೆ ಒಗೆಯೋಕ್ಕೂ ಎಲ್ಲದಕ್ಕೂ ಕಷ್ಟ. ಜ್ಞಾನಭಾರತಿಯಿಂದ ಮಾರತಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಹುಡುಗರು ಏನು ಮಾಡೋರು, ಟಿಕೆಟ್ಲೆಸ್ ಟ್ರಾವೆಲ್ ಮಾಡಿಬಿಡೋರು, ಬಸ್ ಹತ್ಬಿಡೋರು. ಹಿಂಗೆ ಸಿಕ್ಕರೆ ನೋಡೋಣ ಅನ್ನೋರು.
ನನಗೆ ಅದು ಭಯ ತುಂಬ. ನಾವೆಲ್ಲ ತುಂಬ ಹೆದರ್ತಾ ಇದ್ದಾರೋ ಫಸ್ಟ್ ಆರಂಭದಲ್ಲಿ ಬೆಂಗಳೂರು ಬಂದಾಗ. ನಡ್ಕೊಂಡೇ ಹೋಗುವೆ, ನಾನು ಭಾರತಿಯಿಂದ ಕುಂಟೆಗೆ ನಡ್ಕೊಂಬರು. ಇದು ನಮ್ಮ ದೇವೇಗೌಡ ಪೆಟ್ರೋಲ್ ಬಂಕ್ ರೋಡ್ ಹೊಸ್ದಾಗಿತ್ತದು. ಸೀದಾ ಅಲ್ಲಿ ಯಾರು ಬೈಕ್ನವ್ರು ಅಡ್ಡ ಹಾಕಿದ್ರೆ ಹತ್ತಿದ್ದೆ, ಇಲ್ಲ ನಮ್ಮ ಸಿಸ್ಟ್ರ್ ಮನೆ ಐತಲ್ಲಿ, ಅಲ್ಲಿ ಹೋಗ್ತಿದ್ದೆ. ಹೀಗೆಲ್ಲ ಭಾಳ ಕಷ್ಟಪಟ್ಟು ಕೊನೆಗೆಲ್ಲ PUC ಫೇಲ್ ಆಗಿದ್ದಿದ್ದು, ಮತ್ತು ಊರಲ್ಲಿ ಜೀತ ಮಾಡ್ತಿದ್ದೆ ಯಾರ್ದೋ ಮನೇಲಿ. ಅಲ್ಲಿ ಮತ್ತೆ ನನ್ನ ಫ್ರೆಂಡು ಇನ್ನೂ ಗೋವಿಂದಯ್ಯ ಬಂದ ಜಾತ್ರೆಗೆ, ಅದು ಒದೆ ತಿಂತಿದ್ನಲ್ಲ, ಅವ್ರ ಅಪ್ಪನಿಗೂ ಓಡಿಸೋರು ಊಟಕ್ಕೆ. ಅವಾಗ ಅವನದು ನನ್ನ ಸಮಾನ ಸ್ಥಿತಿ. ಅವನು ಬಂದ, ಇವನು ಬಟ್ಟೆ ಎಲ್ಲ ಚೆನ್ನಾಗಿ ಹಾಕೊಂಡೆ. ಅಷ್ಟೊಂದು ಅವ್ರ ಅಣ್ಣ ಸ್ವಲ್ಪ ಇನ್ಸ್ಪೆಕ್ಟರ್ ಆಗಿಬಿಟ್ಟಿದ್ರು. ಅವ್ರ ಐಡಿಯಾ ಕೊಟ್ಟು ಅವನಿಗೆ ಕಾಲೇಜ್ ಸೇರಿಸಿದ್ರು. ಹೆಂಗೋ ಸೇರಿಕೊಂಡೆ, ಫೇಲ್ ಆಗಿದ್ದಲ್ಲ ನೀನು ನನ್ನ ಜೊತೆ, ಕಾಲೇಜ್ ಹೆಂಗೆ ಸೇರಿಕೊಂಡೆ ನೀನು ಅಂತ ಕೇಳಿದೆ. ಡೂಪ್ಲಿಕೇಟ್ TC ತೊಗೊಂಡೆ ಮತ್ತು ಹೋದೆ. ಅಲ್ಲಿ ನ್ಯೂ ಫೋರ್ಟಲ್ಲಿ ಸೇರಿಕೊಂಡೆ, ಹಾಸ್ಟ್ಲಿಗೆ ಸೇರ್ಕೊಂಡಿದ್ದೀನಿ. ನಮ್ಮ ಅಣ್ಣ ಹೆಲ್ಪ್ ಮಾಡಿದ್ರು, ಖರ್ಚಿಗೆ ದುಡ್ಡು ಕೊಡ್ತಾರೆ ಅಂತ. ನಾನು ಸೇರ್ಬೇಕಲ್ಲ, ಏನು ಐಡಿಯಾ ಅಂತ TC ತಗೊಂಡ ಹೋದೆ. ಬರದೆ ನನ್ನ TC ಕಳೆದೋಗಿದೆ, TC ಕೊಡಿ ಡೂಪ್ಲಿಕೇಟ್ ಅಂತ ತೊಗೊಂಡು ಮತ್ತೆ ಕನ್ನಡ ಮೀಡಿಯಮ್ ಬಂದು ನ್ಯೂ ಫೋರ್ಟಲ್ಲಿ ಇಲ್ಲಿ ಸೇರಿಕೊಂಡೆ ಬೆಂಗಳೂರಲ್ಲಿ, ಹಳೆಕೋಟೆಗೆ. ಅಲ್ಲಿ GS ಮುಡಂಬಡಿತ ಪ್ರಿನ್ಸಿಪಾಲು, ಹಾಸ್ಟ್ಲ್ ಇತ್ತಲ್ಲ. ನಮ್ದು ಐಡಿಯಾ ಏನು, ಅಷ್ಟೊತ್ತಿಗೆಲ್ಲ ಸಮಾಜ ಕಲ್ಯಾಣ ಇಲಾಖೆಯಿಂದ ಡ್ರೈವಿಂಗ್ ಲೈಸೆನ್ಸ್ ಫ್ರೀ ಕೊಟ್ಟಿದ್ರು. ಡ್ರೈವರ್ ಆಗ್ಬಿಡೋಣ ಯಾರ್ದಾರು ಕಾರ್ಗೆ. ಆಟೋದು ಮಾಡಿಸ್ಕೊಂಡಿದ್ದೆ, ಆಟೋ ಡ್ರೈವರ್ ಆಗೋಣ. ಇನ್ನೂ ಮಿರೋದು 3 ಸೆಕ್ಯೂರಿಟಿ ಆಗಿದ್ರು ಅಲ್ಲಿ ಬಾಲಾಜಿ ಥಿಯೇಟ್ರು ಅಲ್ಲಿ. ಆ ಬ್ರಿಗೇಡ್ರು ಡ್ಯಾನ್ಸರೆಲ್ಲ ಅಲ್ಲಿರೋರು. ಅವ್ರೇನು ಅವ್ನಿಗೆ 100-200 ರೂಪಾಯಿ ದುಡ್ಡು ಕೊಡೋರು ಅವ್ನಿಗೆ, ಒಳಗಡೆ ಹೋಗುವಾಗ ಬದುವಾಗಿಲ್ಲ ಅವ್ನು ಸೆಕ್ಯೂರಿಟಿಗೆ. ಅವನೊಂದು 10 ರೂಪಾಯಿ ಕೊಡೋನು ನನಗೆ, ತಗೋ ಹೋಗಿ ಫೀಸ್ ಕಟ್ಟೋಗೋ ಅಂತ. ಈ ಥರ ಎಲ್ಲ ಭಾಳ ಕಷ್ಟಪಟ್ಟು ಓದಿದ್ವಿ. ಫಸ್ಟ್ ರ್ಯಾಂಕು. ಆಮೇಲೆ PUC ಕನ್ನಡ ಮೀಡಿಯಮ್ ಬಂದ್ಮೇಲೆ ಫಸ್ಟ್ ಕ್ಲಾಸ್ ಬಂದ್ಬಿಡ್ತು. ಡಿಗ್ರಿಗೆ ಆರ್ಟ್ಸ್ ಕಾಲೇಜ್ ಸೇರ್ಕೊಂಡ್ವಿ. ಆರ್ಟ್ಸ್ ಮತ್ತು ಡ್ರಾಮಾಗೆ ಸೇರಿಕೊಂಡೆ. ಅಲ್ಲಿ ಯೂನಿವರ್ಸಿಟಿಲೇ ಇತ್ತು. ನಾನು BA ಡ್ರಾಮಾಗೆ ಫಸ್ಟ್ ರ್ಯಾಂಕ್ ಬಂತು, 4 ಗೋಲ್ಡ್ ಮೆಡಲ್ ಬಂತು. ಮತ್ತು MA ಮಾಡಿದೆ, ML ಗೋಲ್ಡ್ ಮೆಡಲ್ ಬಂತು. ಹೀಗೆ PhD BV ಕಾರಂತರ ಬಗ್ಗೆನೇ ಮಾಡಬೇಕು, ರಂಗಭೂಮಿ ನಮಗೆ ಸಖತ್ತಾಗಿ ಎಲ್ಲ ಒಂದೇ ಸರಿ 2 ಡಿಗ್ರಿ ಓದೋಕ್ಕೆ ಶುರು ಮಾಡಿಬಿಟ್ಟೆ ನಾನು. MA ಕನ್ನಡನೂ ಜೊತೆಯಲ್ಲೇ ಮಾಡಿಬಿಟ್ಟೆ. ಅದನ್ನ ಇಟ್ಕೊಂಡೆ ಅವ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡ್ದ ಒಬ್ಬ ಪ್ರೊಫೆಸರ್ ಆಗೋನು. ಅವ್ನು 2 ಡಿಗ್ರಿ ಮಾಡಿಬಿಟ್ಟವನೇ. ನಾನೇನು ಸ್ಕಾಲರ್ಶಿಪ್ ತೊಗೊಂಡಿದ್ದೀನ, ಹಾಸ್ಟೆಲ್ ತೊಗೊಂಡಿದ್ದೀನ, ಏನೂ ಇಲ್ಲಪ್ಪ, ನನ್ನ ಕೆಪಾಸಿಟಿ ಇತ್ತು, ಓದಿದ್ದೀನಿ, ನೀನು ಓದು ಎಷ್ಟಾದ್ರು. VC ಹೇಳ್ದ, ಡಿಗ್ರಿ ಅಂತೂ ಕಿತ್ಕೊಳಕ್ಕಾಗಲ್ಲ, ಸುಮ್ಮನಿದ್ ಬಿಡಪ್ಪ, ಅವನು ಹೋಗ್ಲಿ, ಅವ್ನು ಕೆಲಸ ತೊಗೊಂಡ್ಬಿಡ್ಲಿ, ಕಿರಿಕ್ ಮಾಡ್ತಾನೆ ನಿನಗೆ ಅಂದ. ಆಯ್ತು ಬಿಡಿ ಸರ್ ಮಾಡ್ಕೊಳ್ಳಿ ಅಂದ್ಬಿಟ್ಟು ಹಿಂಗೆಲ್ಲ ಕಾಂಪ್ರಮೈಸ್ ಬಿಟ್ಕೊಂಡು ಬಂದು ಈ ಹಂತಕ್ಕೆ ಬಂದಿದ್ದೀವಿ. ಅಂತೂ ಭಾಳ ಕಷ್ಟದ ಜೀವನ. ಹಾಗಾಗಿನೇ ನಾನು ಅಲೆಮಾರಿಗಳ ಜೀವನಗಳು ನೋಡಿದಾಗ ಎಲ್ಲ ಭಿಕ್ಷೆ ಬಿಡೋದು, ಅವ್ರು ಟೆಂಟಲ್ಲಿರೋದು, ಇಲ್ಲೋ ನಾನೇ ಇದ್ದೀನೇನೋ ಅನಿಸಿ ಅವ್ರಿಗೆ ಒಂದು ಕೋಶ ಮಾಡಿಸೋವರೆಗೂ ಬಿಡಲಿಲ್ಲ. ಹಠ ಹಿಡಿದು 12 ವರ್ಷ ಸತತವಾಗಿ ನಾನು, ಡಾಕ್ಟರ್ ಬಾಲಗುರುಮೂರ್ತಿ, ನಮ್ಮ ದ್ವಾರಕನಾಥ್ ಅವರು, ಆಮೇಲೆ ಲೋಹಿತ್ ಅಂತ, ಇಷ್ಟು ಜನ. ನಮ್ಮಲ್ಲಿ ಮೂರ್ತಿ ನಾಯಕ್ ಅಂತ ಇಂಡಸ್ಟ್ರಿಯಲಿಸ್ಟು, ಫಸ್ಟ್ ಇಂಡಸ್ಟ್ರಿಯಲಿಸ್ಟ್ ಅವರು, ದೇವರಾಜ ಅರಸು ಕಾಲದವರು. ಅವರು ಸಾಮ್ರಾಟ್ ಹೋಟ್ಲ್ ಓನರು. ಅವರು ನಮಗೆ ಅಲ್ಲಿ ಊಟ ಕೊಡೋರು, ಅಲೆಮಾರಿಗಳಿಗೆ ಜಾಗ ಕೊಡೋರು ಫ್ರೀಯಾಗಿ. ಅಲ್ಲಿ ಸಭೆ ಮಾಡ್ತಾಯಿದ್ವಿ. ಕೋಶ ಕಟ್ಟಿಕೊಟ್ಟೆ ನಾನೇ. ನನಗೂ ಒಂದು 10 ಲಕ್ಷ ರೂಪಾಯಿ ಖರ್ಚಾಗಿದೆ ಅದಕ್ಕೆ. ಪರವಾಗಿಲ್ಲ, ನನ್ನ ದುಡ್ಡು ಹೋದ್ರೋಗ್ಲಿ. ಪ್ರಿಂಟಿಂಗು ಅದು ಇದು ಎಲ್ಲ ನಾನು ಒಂದು 3-4 ಲಕ್ಷ ರೂಪಾಯಿ ಎಲ್ಲ ಹಾಕಿ ಸಂಘ ಮಾಡಿ ರಿಜಿಸ್ಟರ್ ಮಾಡಿ ಪೇಪರ್ಗಳಿಗೆ ಬರೆಯೋದು. ದೇವೇಗೌಡರು ಹೇಳಿದ್ರು, ನಾನು ಪ್ರಧಾನಿ ಆಗಿದ್ದೀನಿ, ಇಂಥ ಸಮುದಾಯದಗಳು ನಮ್ಮ ಕರ್ನಾಟಕದಲ್ಲಿ ನನಗೆ ಗೊತ್ತಿರಲಿಲ್ಲ ಅಂದರು ಒಂದ್ಸರಿ. ಆ ಥರ ಎಲ್ಲ ಕೆಲಸ ಮಾಡಿದ್ದು ಒಂದು ಖುಷಿ ಇದೆ. ಸಿದ್ದರಾಮಯ್ಯನವ್ರು ಪಾಪ ನ್ಯಾಯ ಕೊಟ್ಟರು ಅವ್ರಿಗೆ. ದೇವೇಗೌಡರು ಸಾರ್ವಜನಿಕ ವೇದಿಕೆಯಲ್ಲಿ ಕೆಲವು ಸಮುದಾಯಗಳ ಬಗ್ಗೆ ನನಗೆ ಅರಿವಿಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟು, ಅದೇ ಅದು ನಾವೇ ಅದನ್ನು ಪೇಪರ್ಗಳಲ್ಲಿ ಬರೆದು ಅವ್ರಿಗೆ ಮಾಹಿತಿ ಕೊಟ್ಟು. ದೇವೇಗೌಡರ ಜೊತೆ ಆಗಾಗ ನಾವು ನಮ್ಮ ಸ್ನೇಹಿತರು ತುಂಬ ಜನ ಇದ್ದಾರೆ, ಹೋಗ್ತಿರ್ತಿದ್ವಿ. ಬಂಜಾರ ಕೂಡ ಇತ್ತು ಅಂತ ಕಾಣುತ್ತೆ ಅವ್ರ ಗಮನದಲ್ಲಿ. ಬಂಜಾರದಲ್ಲಿ ಏನು ನನಗೆ ಹೇಳಿದ್ರಲ್ಲ ಅವರ ಮನೆಗಳ ಮಾತುಕತೆಗೆ ಬಂದಾಗ ದೇವೇಗೌಡರು, ನಿಮ್ಮ ಬಂಜಾರ ನಾವು ಮರೆಯೋಂಗೇ ಇಲ್ವಪ್ಪ, ನಾವು ಯಾವತ್ತೂ ಮರೆಯೋಂಗಿಲ್ಲ ನಾನು ನನ್ನ ಜೀವನದಲ್ಲಿ. ಅಂದ್ರೆ ಯಾಕೆ ಸರ್ ಅಂದೆ, ನಿಮ್ಮ ರೂಪ್ಲಾನ್ ಹಾಕಿದ್ನಲ್ಲ ಮೊದಲ IAS ಅವನೇ ಕಣಯ್ಯ, ನನಗೊಂದು ಎಕರೆ ಜಮೀನು ಕೊಟ್ಟಿದ್ದು ಮೊದಲು, ನನ್ನ ಜಮೀನೇ ಇರಲಿಲ್ಲ ಸರ್, ಅದನ್ನೇ ಮಾತಾಡಿ ಇವತ್ತು ಕೇಳಿದ್ದೆ ಲಲಿತಾ ಹಾಕಿದ್ರು. ಅದು ಹೇಳಿದ್ರು ಅವರು ದೇವೇಗೌಡರು, ನನಗೆ ರೂಪ್ಲಾನ್ ನಾಯಕ್ ಆಗಿ ಮಾಡಿದ್ದು ಅಂತ ಹೇಳಿ. ಕೊನೆಗೆ ಅವರೇ ರೂಪ್ಲಾನ್ ನಾಯಕ್ ಕೆಂಪೇಗೌಡರು ಸ್ಟ್ಯಾಚ್ಯೂ ಕಾರ್ಪೊರೇಷನ್ ಮುಂದೆ ನಿಲ್ಲಿಸಿರೋದು. ಇವತ್ತಿಗೂ ಇದೆ ನೋಡಿ ಹೆಸರು ಆ ಸ್ಟ್ಯಾಚ್ಯೂ ಮೇಲೆ, ರೂಪ್ಲಾನ್ ನಾಯಕ್ IAS ಕಾರ್ಪೊರೇಷನ್ ಕಮಿಷನರ್ ಆಗಿ. ಅವರೇ ಫಸ್ಟ್ IAS ನಮ್ಮಲ್ಲಿ. ಈಗ ನಮ್ಮಲ್ಲಿ ಬೆರಳೆಣಿಕೆ IAS ಇದ್ದಾರೆ. KS ಯಾರು ಜಾಸ್ತಿ ಆದ್ರೆ ಡೈರೆಕ್ಟ್ ಇಲ್ಲವೇ ಇಲ್ಲ. ಹಂಗೆ ಹೇಳಿದ್ರೆ ನಾವೆಲ್ಲ IAS KS ಮಾಡಬೇಕಂತ. ನನಗೆ ಆಗ 3 ಲಕ್ಷ ರೂಪಾಯಿ ಇದ್ದರೆ ನಾನು KS ಆಫೀಸರು ಇಲ್ಲ. ಹಾಗೆ ಲಂಚ ಎಲ್ಲ ನಡೆಯೋದು ಹಾಗೆಲ್ಲ, ಅವೆಲ್ಲ ಹೇಳಂಗಿಲ್ಲ ನಾವು, ಆಫ್ ದ ರೆಕಾರ್ಡು. ಯಾರು CM ಇರ್ತಾರೋ ಅವರು ಕಾಲದಲ್ಲಿ ಸ್ವಲ್ಪ ಹೆಲ್ಪ್ ಮಾಡೋರು ಹುಡುಗರಿಗೆ, ನಡೆಯೋದು. KPSC UPSCಲೆಲ್ಲ ನಡೆದಿದೆ ಹಾಗೆಲ್ಲ ಬಂದವನು ಸುಮಾರು ಜನ ಮಾಡ್ಕೊಂಡ್ರು. ಹೆಂಗೋ ಏನೇನೋ ಮಾಡಿ ಅಡ್ಡದಾರಿಲೆಲ್ಲ ಮಾಡಿಕೊಂಡ್ರು. ನಾವು ಓದ್ತಿದ್ದು ಹುಡುಗರು. ಆಮೇಲೆ ಎಲ್ಲರೂ ಅದೇ ಹೇಳೋರು, ನೀನು ಗೋಲ್ಡ್ ಮೆಡಲಿಸ್ಟು ರ್ಯಾಂಕು, ನೀನು ಯಾಕೆ KS ಬರೆಯಲ್ಲ, IAS ಬರೀ ದುಡ್ಡೇ ಇಲ್ಲ ನಮಗೆ. ಆ ಇಂಟ್ರ್ಯೂಗಳಲ್ಲೆಲ್ಲ ಅದೆಲ್ಲ ನೋಡ್ತಿದ್ವಲ್ಲ ನಾವು, ದುಡ್ಡು ಕೊಡಬೇಕಿತ್ತು. ಆಮೇಲೆ ನನಗೆ ಬಟ್ಟೆನೂ ಇಲ್ಲ. ಆಮೇಲೆ ಏನು ಮಾಡಿದೆ ಗೊತ್ತಾ, ನಾನು ನಮ್ಗೆ ಹಾಸ್ಟೆಲೆಲ್ಲ ಸ್ವಲ್ಪ ಖರ್ಚಿಗೆ ದುಡ್ಡು ಕೊಡೋ ರೇಮಂಡ್ಸ್ ಬಟ್ಟೆ ಹಾಕೋಕ್ಕೆ ಶುರು ಮಾಡಿದೆ. ಅದೇನು ಇಲ್ಲ, ರೇಮಂಡ್ಸೇ ಹಾಕ್ಸ್ಕೊಂಡೋಗ್ವೆ.
ಅವ್ನು ನಮ್ಮ ಹುಡುಗನಿಗೆ ನಮ್ಮ ಲಕ್ಷ್ಮೀಕಾಂತ್ ಅಂತ ಸೋಷಿಯಲ್ ವೆಲ್ಫೇರಲ್ಲಿ ವಾರ್ಡನ್ ಆಗಿದ್ದರು, ಆಫೀಸರ್ ಆಗಿದ್ದರು. ಅವ್ರಿಗೆ ಊಟ ಕೊಡಿಸೋದು ಮಧ್ಯಾಹ್ನ ಕಾಲೇಜಲ್ಲಿ ಅಲ್ಲಿ ಕಬ್ಬನ್ ಪಾರ್ಕಲ್ಲಿ ಕರ್ಕೊಂಡು ಊಟ ಕೊಡು. ಮಧ್ಯಾಹ್ನ ಊಟ ಇರ್ತಿರ್ಲಿಲ್ಲ, ನಮ್ಗೆ ಹಾಸ್ಟ್ಲಿಂದ ಬಂದುಬಿಟ್ಟಿರ್ತಿದ್ವಲ್ಲ, ಅವ್ರು ಕೊಡಿಸೋರು. ಗೋವಿಂದ ನಿನ್ನ ನೋಡಿದ್ರೆ ಯಾವುದೋ BMW ಕಾರಲ್ಲಿ ಈಗ ತಾನೇ ಇಳಿದು ಬಂದು ಶ್ರೀಮಂತನ ಮಗಂತ ಜಿಮ್ಮೆಲ್ಲ ಮಾಡ್ತಿದ್ವಲ್ಲ, ಶ್ರೀಮಂತನ ಮಗಂತರ ಕಾಣ್ತೀಯ, ಆದರೆ ನೀನು ನೋಡಿದ್ರೆ ಊಟಕ್ಕೆ ಕಾಸಿಲ್ಲಲ್ಲ. ನಾವೆಲ್ಲ ಏನಾರ ಮಾಡಬೇಕಲ್ಲ ಅನ್ನೋರು. ಪಾಪ ಅವನ್ನ 2,000 ರೂಪಾಯಿ ಯಾರೋ ಲಂಚ ಕೊಡೋಕೆ ಹೋಗಿ ಇಡಿಸ್ಬಿಟ್ಟು ಡಿಸ್ಮಿಸ್ ಮಾಡಿ ಅವ್ರು ದಲಿತರಿಗೆಲ್ಲ ಹೆಲ್ಪ್ ಮಾಡ್ತಾಯಿದ್ರು. ಸುಮಾರು ಜನಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಇವತ್ತು ಜೀವನ ಮಾಡ್ತಾಯಿದ್ರು ಅವರಿಂದ. ಅಂಥವ್ರಿಗೆ ಜೊತೆಗಿದ್ದಾರೆ ಇಡಿಸ್ಬಿಟ್ಟು ಅವ್ರ ಕೆಲಸನೇ ಡಿಸ್ಮಿಸ್ ಮಾಡಿ ಜೈಲಿಗೆ ಹಾಕ್ಸ್ಬಿಟ್ಟಿದ್ರು. ಅವ್ರಿಗೆ ಬನ್ನಿರಿ ಏನಾರು ಕೆಲಸ ಕೊಡೋಣ ಮಾಡೋಣ ಅಂದರೆ ಅವರು ಫ್ರಸ್ಟ್ರೇಷನ್ ಆಗಿಬಿಟ್ಟು ಬರೋದಿಲ್ಲ. ಲಕ್ಷ್ಮೀಕಾಂತ್ ಅಂತೇಳಿ ಅಂಥವ್ರನ್ನೆಲ್ಲ ನಾನು ತುಂಬ ನೆನೆಸ್ಕೊತೀನಿ. ನನ್ನ ವೆಬ್ಸೈಟಲ್ಲಿ ನನ್ನ ಇದರಲ್ಲೆಲ್ಲ ಅವ್ರನ್ನ ಹಾಕ್ಕೊಂಡಿದ್ದೀನಿ ಫೋಟೋಗಳು. ಆ ಥರ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ ನನಗೆ ಊಟಕ್ಕೆ ಅದಕ್ಕೆಲ್ಲ. ಹಾಗೇ ನನಗೆ ನಮ್ಮ ಸ್ವಂತ ರಿಲೇಟಿವ್ಸು ಊಟನೂ ಆಗದೆ 2-3 ದಿನ ಮಲಗಿಸಿದ್ದಾರೆ ಹಸುವಿಂದ. ಅವರು ಕೇಳೋರು ಊಟ ಮಾಡ್ತೀನೋ ಅನ್ನೋರು. ನಾನು ಪ್ರತಿಷ್ಠೆ ಸ್ವಾಭಿಮಾನಿ, ಬೇಡ ನನವೇ ಮಾಡೋವಂದ್ರೆ ಮಾಡಿಬಿಡ್ತಿದ್ದೆ. ಹೇಳ್ತಿರ್ಲಿಲ್ಲ ಅವರು ಇವನು ಯಾವನೋ ಬಂದ. ಇನ್ನೂ ಕೆಲವರು ಮಧ್ಯರಾತ್ರಿಲಿ 2-3 ಗಂಟೆಗೆ ಊಟಕ್ಕೆ ಅಂತಲೇ ಅದೇ ಲಕ್ಷ್ಮೀಕಾಂತ್ ಇಲ್ಲ ಅವರು ನಂತರನೇ ಪಾಪ ಏನೋ ಕೆಲಸದಲ್ಲಿದ್ದರೂ ಕೂಡ ಸ್ವಲ್ಪ ಕುಡ್ತಾ ಇತ್ತು ಅವ್ರಿಗೆ ವೀಕ್ನೆಸ್ಸು. ಕುಡಿದು ಬಿಡೋರು, ಬರೋ ದುಡ್ಡೆಲ್ಲ ಖಾಲಿ ಜಾಬ್ ಅವರು. ನಮಗೂ ಹೆಲ್ಪ್ ಮಾಡೋರು, ಊಟ ಕೊಡಿಸ್ತಿದ್ರು ಅಂತ ಹೇಳಿದ್ನಲ್ಲ. ನಡ್ಕೊಂಡು ಹೋಗೋರು ಸಿಸ್ಟ್ರ್ ಮನೆಗೆ, ಮಧ್ಯರಾತ್ರಿ ಕರ್ಕೊಂಡು ಹೋಗೋರು. ಅದೇ ಯೂನಿವರ್ಸಿಟಿಯಿಂದ ಮಾರತಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ದು ಒಂದಿದ್ದು, ಅದಕ್ಕೆ ಊಟ ಮಾಡೋಕ್ಕೆ ನೋಡಿಯೋದು ರಾತ್ರಿ ಎಲ್ಲ ನಡೆಯೋದು. 13 ಗಂಟೆಗೆ ಹೋಗ್ತಿದ್ವಿ. ಆಗ ಎಮ್ಮನ್ಗೆ ಎಫ್ಸಿ ಅವ್ರ ಸಿಸ್ಟರ್ಗೆ ಗುಣ ಅಂತ ಕಾರಲ್ಲಿ ಹೋದ್ರೆ 2 ಗಂಟೆ ಆಗುತ್ತೆ. ಎಬ್ಬಿಸ್ಬಿಟ್ಟು ಅವಾಗ ಟ್ರಾಫಿಕ್ ಇರಲಿಲ್ಲ, ಕ್ರಿಕೆಟ್ ಆಡ್ತಾ ಇದ್ದೋ ನಾವು ಕಾರಿ ಭವನ್ ಮುಂದೆ, ಆರ್ಟ್ಸ್ ಕಾಲೇಜು, ಗ್ರೌಂಡೇ ಇರಲಿಲ್ಲ, ಅವ್ನು ಇದೇ ಇರಲಿಲ್ಲ ಅವಾಗ. ಅಲ್ಲಿ ಎಬ್ಸಿ ಅಡುಗೆ ಮಾಡಿಸಿ ತಿಂತಾಯಿದ್ದೋ, ಮುದ್ದೆ ತಿಂತಾಯಿದ್ವಿ. ಈ ಥರದ ಜೀವನ ಹಂಗೆ ಬಂದವ್ರು ನಾವು. ಹಂಗಿದ್ದಾಗ ಒಂದಷ್ಟು ನಮ್ಮ ಸಮುದಾಯಗಳು ಅದೇ ಸ್ಥಿತಿಲಿ ಇವತ್ತಿಗೂ ಇದಾವಲ್ಲ, ಏನೋ ಮಾಡಬೇಕು ಅಂತ ಅನಿಸುತ್ತೆ. ಆದರೆ ನಮ್ಮ ಸಮುದಾಯನೇ ನಮಗೆ ವಿರೋಧಿಗಳಾಗ್ಬಿಡ್ತಾರೆ, ನಮ್ಮವರೇ ನಮ್ಮ ಕಾಲು ಎಳೆಯುತ್ತಾರೆ. ಇದಿಷ್ಟು ಅನುಭವ ಗೋವಿಂದ ಸ್ವಾಮಿ ಅವ್ರನ್ನ ಪ್ರಾಮಾಣಿಕರನ್ನಾಗಿ ರೂಪಿಸಿದ್ಯಾ? ಹೌದು, ನಾನು ಪ್ರಾಮಾಣಿಕವಾಗಿ ಇದ್ದೀನಿ ಅಂತಲೇ. ಈಗ ಇಂಟೆಲಿಜೆನ್ಸ್ ರಿಪೋರ್ಟ್ ಸಿದ್ದರಾಮಯ್ಯ ಅವರು ಹೇಳಿದ್ರು, ಯಾವುದೋ KPSC ಮೆಂಬರ್, ಅವ್ನು ಫ್ರಾಡ್ ಇದ್ದಾನೆ ಕಣಯ್ಯ, ನೀನು ಹೇಳ್ದೇನಾ ಅವನ ಹೆಸರು ನೀನು ಕೊಟ್ಟ ಅಂದರು. ಇಲ್ಲ ಸರ್, ಕೊಡೋದೇ ನನಗೆ ಕೊಡಿ KPSC ಮೆಂಬರ್. ನಿಮ್ಮ MLA ಮಿನಿಸ್ಟರ್ ಹೇಳಿದ್ರೆ ಕೊಡ್ತೀನಿ ತಗೋ ನಿನಗೆ ಅಂದರು. ಅಯ್ಯೋ ಅವೆಲ್ಲ ದುಡ್ಡು ಕಾಸ್ಟ್ ಬೇಡ, ನಾವು ಹಾಳಾಗಿ ಹೋಗ್ಬಿಡ್ತೀವಿ, ಈಗ ಸಾಹಿತ್ಯ ಸಂಸ್ಕೃತಿ ಅನ್ಕೊಂಬಂದಿದ್ದು ಅದೇ ಕೊಟ್ಟರೆ ಸಾಕು ಸರ್ ನನಗೆ. ಹಾಂ ನಿಮಗೆಲ್ಲ ಕೆಲಸ ಮಾಡಿಲ್ವಾ ಸರ್, ನಿಮ್ಮ ಅವ್ನಿಗೆಲ್ಲ ಹೇಳ್ಸು ಅಂದರು. ಸರ್ ನಿಮಗೆಲ್ಲ ಕೆಲಸ ಮಾಡಿಲ್ವಾ ಸರ್, ನೀವೇ ಹೇಳ್ಬೇಕು ಅವ್ರಿಗೆ, ಗೋವಿಂದ ಸ್ವಾಮಿ ತಗೋತೀವಿ ಅಂತ ಹೇಳಿ ಅಂತ PS ಗೆಲ್ಲ ಹೇಳಿದೆ. ನೀವೇ ಹೇಳ್ಬೇಕು ಸರ್ ನಮ್ಮ ಪರವಾಗಿ, ನಾವು ನಮ್ಮವ್ರಿಗೆ ಹೋಗಿ ಕೊಡಿ ಅಂತ ಕೇಳಲ್ಲ, ಅವ್ರು ಕೊಡಿಸೋದು ಇಲ್ಲ ಅಂತ ಹೇಳಿದೆ. ಅವ್ರಿಗೆ ನಿಜ ಸರಿ ಅನ್ನಿಸ್ತು, ಅವರೇ ಹೇಳ್ಕೊಂಡ್ರೇನೋ ಗೊತ್ತಿಲ್ಲ, ಹೋಟೆಲ್ಗೆ ಕೊಟ್ಟಿದ್ದಾರೆ. ನಾನು ಒಂದ್ಸರಿ ಕೇಳಿದ್ದೆ, ಇಲ್ಲ ಅಂತಲ್ಲ. ಆಮೇಲೆ ಅದೂ ಹೇಳಿದರು, ಯಾರ್ಯಾರೋ ಓಡಾಡ್ತವ್ರೆ, ನೀವೆಲ್ಲ ಕೆಲಸ ಮಾಡಿದ್ದೀರಿ, ಒಂದು ಬಯೋಡೇಟಾ ಕೊಡೋಕ್ಕಾಗಲ್ಲ ಆಫೀಸ್ಗೆ ಅಂತಲೂ ಹೇಳಿದ್ದು ನಮ್ಮ ಸ್ನೇಹಿತರು. ಕೊಟ್ಟಿದ್ದೆ. ಆಮೇಲೆ ಒಂದು ಸರಿ CM ಭೇಟಿ ಮಾಡಿ ಹಿಂಗೆ ಹೇಳಿದ್ದೆ. ಅವರು ನನ್ನ ಹಳೆ ರೆಕಾರ್ಡ್ ಎಲ್ಲ ನೋಡಿ 1-2 ಗಂಟೆ ಅವ್ರ ಕತೆ ಎಲ್ಲ ಮಾತಾಡಿದರು. ನಾನು ಫಸ್ಟ್ CM, ನಿನ್ನ ಫಸ್ಟ್ MLA ಯಾರೋ ನೀನಾ, ನಾನಾ, ಲಲಿತಾ ನಾಯಕ್ ನೀನು ಯಾವಾಗ ಮಾದೆ, ನೀನು ನನಗಿನ ಮೊದಲಾದ ಅಂತೆಲ್ಲ ಕೇಳಿ ನನ್ನ ವಿಷಯ ಮಾತಾಡುವಾಗ ಅವತ್ತು ಚೆನ್ನಾಗಿತ್ತು. ಆಮೇಲೆ ಕಾಲೇಜ್ ಪೊಲೀಸಲ್ಲಿ ಮಾಡಿದ್ರು, ಮೆಡಿಕಲ್ ಕಾಲೇಜ್ ಎಲ್ಲರೂ ನಡ್ಸೋಕ್ಕಾಗತ್ತಾ ನೀವು, ನಮ್ಮ ಕುರುಬರ ಸಂಘನೇ ನಡ್ಸೋಕ್ಕಾಗಲಿಲ್ಲ, ದುಡ್ಡಿಲ್ಲ, ಜಮೀನಿಲ್ಲ, ನಿಮಗೆಲ್ಲಿ ನಡೀತಾನೆ, ಬೇರೆ ಕಾಲೇಜ್ ತಗೋ ನೀನು, ಅವೆಲ್ಲ ಕೇಳಬೇಡ ಅಂದರು ಅವತ್ತು. ಆ ಸಂದರ್ಭದಲ್ಲಿ ನನಗೆ ಅವರು ಗಮನಕ್ಕೆ ಬಂದರು, ಏನೋ ಮಾಡಿದ್ದಾರೆ ಸಾಹೇಬರು, ಅವ್ರಿಗೆ ಹೆಸರು ತರಬೇಕು. ಅಕಾಡೆಮಿಗೆ ಅವಕಾಶ ವಂಚಿತರಾಗಿದ್ರಿ ತಾವು ಅಂತ ಕೇಳ್ಪಟ್ಟಿದ್ದೀನಿ, ನಿಜ? ಹೌದು, ಲಾಸ್ಟ್ ಟೈಮ್ ಹೇಳಿದ್ನಲ್ಲ ಕತೆ ಆಗಲೇ, ನಮ್ಮ MLA ಕಿತ್ತಾಕ್ಸ್ಬಿಟ್ಟಿದ್ದು ಅಂತ. ಇಡೀ ಗೌರ್ಮೆಂಟ್ ಒಪ್ಕೊಂತು, RSS ಒಪ್ಕೊಂಡಿತ್ತು. ಅವನೇನು ನಾನ್ ಕಾಂಟ್ರವರ್ಸಿಯಲ್ ಇರಲಿ ಬಿಡಿ ಅಂತ ಅವರೇ ಹೇಳಿದರು. ಹಂಗಿದ್ರೂ ಕೂಡ ನಮ್ಮ MLA ಹೋಗಿ, ಕುಮಾರಸ್ವಾಮಿ ಅಲ್ಲ, BJP ಗೌರ್ಮೆಂಟ್ ಲಾಸ್ಟ್ ಇವರು ಬೊಮ್ಮಾಯಿ ಅವರಿದ್ದಾಗ, ಬಸವರಾಜ ಬೊಮ್ಮಾಯಿ ಇದ್ದಾಗ ನಮ್ಮ MLA ನನಗೆ ತಪ್ಪಿಸಿದ್ದು. ಫಸ್ಟ್ ನೇಮ್ ಹೋಗಿತ್ತು, ಅದು ನನಗೂ ಗೊತ್ತಿಲ್ಲ, ಅದು ಮೆರಿಟಲ್ಲೇ ಯಾರೋ ಇಲಾಖೆ ಅಂತ ಕಳಿಸಿದ್ರು. ಅದಕ್ಕೂ ಹೇಳಿದ್ರು, ಇವನೇನೋ ರೆಕಮೆಂಡ್ ಮಾಡಿ ದುಡ್ಡು ಕೊಟ್ಟು ಹಾಕ್ಸ್ಕೊಂಡವನೇ ಅಂತ. ಪಾಪ ಅವರು ಇವತ್ತಿಗೂ ನನ್ನ ಜೊತೆ ಇದ್ದಾರೆ ಆಫೀಸರು. ಅವ್ರು ನಿನ್ನೆ ಹೇಳಿದೆ ನಾನು ವೇದಿಕೆಯಲ್ಲಿ, ಇವರು ನನಗೆ ಇಲ್ಲ ಇದ್ದಾರೆ ಕೇಳಿ ನನ್ನ ಹೆಸರಾಗಿ ಕಳಿಸಿದ್ರಂತೆ. ಯಾಕಂದ್ರೆ ಅವ್ರು ನೋಡಿದ್ದಾರೆ ನಮ್ಮ ಕೆಲಸ ಎಲ್ಲ. ಖಾತಾ ಚಿಕ್ಕಣ್ಣ ಅವ್ರು ನೋಡಿದ್ದಾರೆ, ಅಲ್ಲಿ ಈ ಸಂಸ್ಕೃತಿ ಇಲಾಖೆಗೆ ಹೋಗಿ ಫೈಟ್ ಮಾಡಿದ್ದೋ ನಾನು. ನೀವು ಯಾರು ನಾಲಾಯಕಗಳು ಎಲ್ಲರೂ ರಾಜೀನಾಮೆ ಕೊಟ್ಟೋಗಿ ಇಲ್ಲ ಬೇರೆ ಬೇರೆ ಇಲಾಖೆಗೆ ಹೋಗ್ರಿ, ನಾವೆಲ್ಲ ಕಲ್ಚರಲ್ ಓದಿರೋರು, ನಾವಿರ್ಬೇಕಾಗಿರೋದಿಲ್ಲಿ. ಕೋರ್ಟ್ಗೆ ಹೋಗ್ತೀನಿ, ಕೋರ್ಟ್ಗೆ ಹೋಗಿದ್ದೆ. ಮುದ್ದು ಕೃಷ್ಣ ಅವರು ಏನಪ್ಪ ಇಷ್ಟು ಗಲಾಟೆ ಮಾಡ್ತೀವಿ, ಮೂರ್ತಿ ಇದ್ರು, ನಾನು ಹೋರಾಟಗಾರ, ನನ್ನ ಜೊತೆಗೆ ಬಾ ನೀನು ಕರ್ಕೊಂಡೋಗಿ ಅವ್ರ ಸ್ಕೂಲಲ್ಲಿ ಪಾಠ ಮಾಡೋ ನೀನು, ನಮಗೆ ಪಾಪ ಬಡವ ಅಂತೀಯ, ಏನೋ ಫೈಟ್ ಮಾಡ್ತಾ ಇದೀಯಾ ಅನ್ನೋರು. ಹಿಂಗೆ ಎಲ್ಲರೂ ನಮಗೆ ಸಪೋರ್ಟ್ ಮಾಡೋರು ಅವಾಗ. ಮಾನು, ಕೀರಮ್ಮು, CGK, ಜೀವರಾಜ್ ಅಳ್ವ ಅವರು ಯೂನಿವರ್ಸಿಟಿ ಎಲೆಕ್ಷನ್ಗೆ ರಾಮಕೃಷ್ಣ ಹೆಗಡೆ ಎಲ್ಲ ನಮ್ಗೆ 5 ಲಕ್ಷ ರೂಪಾಯಿ ದುಡ್ಡು ಕೊಟ್ಟು ಗೆಲ್ಲರೋ, ನೀವೆಲ್ಲ ಬಡವರು ದುಡ್ಡಿಲ್ಲ ಅಂತೀರ, ತೊಗೊಂಡು
ಬಿರಿಯಾನಿ ಕೊಡಿಸು ಇಲ್ಲ. ಯಾರು ಲೀಡ್ರ್ ಆಗಬೇಕಂತ ದುಡ್ಡು ಎತ್ಕೊಂಡು ಬಂದವ್ರು ಯಾರು ಲೀಡ್ರ್ ಆಗಲಿಲ್ಲ. ನಾವು ಹಂಗೆ ಬೈಫ್ಲೂಕ್ ಲೀಡ್ರ್ ಆಗಿಬಿಟ್ವಿ. ಕಲ್ಚರಲ್ಲಿ ಇದ್ವಲ್ಲ, ಸಾಹಿತ್ಯದಲ್ಲಿದ್ವಿ. ಲೀಡ್ರಾಗಿ ಎಲ್ಲರೂ ರಾಜಕೀಯಕ್ಕೆ ಹೋದ್ರು, ನಾನು ರಾಜಕೀಯಕ್ಕೆ ಹೋಗಲಿಲ್ಲ. ದುಡ್ಡು ಮಾಡಬೇಕು. ಈಗೇನು ನಾವು ಹುಡುಗರಿದ್ರು ಎಲ್ಲ ಕಡೆ, ನಾವೊಂದು ಕಾಲ್ ಕೊಟ್ಟರೆ ಎಲ್ಲ ಕಾಲೇಜ್ ಬಂದಾಗ್ತಿತ್ತು. ವಾಟಾಳ್ ನಾಗರಾಜ್ ಅವ್ರು ಕರೆದ್ರೆ ರಾಜಕೀಯಕ್ಕೆ ಬರಬೇಕು ಅಂತ ನಿಮ್ಮ ಸ್ಟೇಟ್ಮೆಂಟ್ ಹಂಗಾಗಿರೋದು. ಅದು ದುಡ್ಡು ಹಾಕು ದುಡ್ಡು ತೆಗಿ. ಈಗ ನಾನು ರಾಜಕೀಯಕ್ಕೆ ಬರ್ಬೋದಿತ್ತು. ಹೆಂಗೆ? ನನಗೂ ದಾರಿ ಗೊತ್ತಿತ್ತು. ಅಲ್ಲಿ ಮೆಡಿಕಲ್ ಸೀಟ್ ಇತ್ತು, ಇಂಜಿನಿಯರಿಂಗ್ ಸೀಟ್ ಇತ್ತು. ಅಡ್ಮಿಷನ್ಗೆ ದುಡ್ಡು ಇಸ್ಕೋ, ಅಡ್ಮಿಷನ್ ಮಾಡಿ. ನಾವು ಫ್ರೀ ಅಡ್ಮಿಷನ್ ಕೊಡ್ತಿದ್ವಲ್ಲ, ನಮ್ಗೆ ಯಾರು ದುಡ್ಡು ಕೊಟ್ಟು ಇಸ್ಕೊತಿರ್ಲಿಲ್ಲ ನಾನು. ಹಾಗಾಗಿ ಇವತ್ತಿಗೂ ನಾನು ಫ್ರೀ ಸರ್ವಿಸ್ ಮಾಡ್ತೀನಿ. ಈಗ ನಮ್ಮಲ್ಲಿ ಕೆಲವರು CM ಲೆಟ್ರ್ ಹಾಕ್ಸಿದ್ರೆ ಒಂದು ಅಷ್ಟು ದುಡ್ಡು ಇಸ್ಕೊಳ್ಳೋರು ಇದ್ದಾರೆ, MLA ಲೆಟ್ರ್ ಹಾಕ್ಸಿದ್ರೆ ಒಂದಷ್ಟು ದುಡ್ಡು ಇಸ್ಕೊಳ್ಳೋರು ಇದ್ದಾರೆ, ಡಿಗ್ರಿ ಪಾಸ್ ಮಾಡಿ ದುಡ್ಡು ಮಾಡೋರು ಇದ್ರು. ಆಗ ಕಾರ್ ತೊಗೊಂಡಿದ್ದೀರಾ? ಕಾರ್ ತಗೊಂಡಿದ್ದೀನಿ, ಲೋನ್. ಇವಾಗ 70,000 ನಾನು EMI ಕಟ್ತಾ ಇದ್ದೀನಿ. ಹೌದಾ? ನನ್ನ ಸಂಬಳ ಎಲ್ಲ EMI ಕಟ್ಟ. ಮನೆ ಬಹಳಷ್ಟು ದಿನಗಳ ಹಿಂದೆ ಸ್ಪ್ಲೆಂಡರ್ ಗಾಡಿನಲ್ಲಿ ತಾವು ಓಡಾಡ್ತಾ ಇದ್ರಿ. ಆ ಸ್ಪ್ಲೆಂಡರ್ ಕಥೆನೂ ಹೇಳ್ತೀನಿ ಕೇಳಿ, ಮಜಾ ಇದೆ ಅದು. ಏನಂದ್ರೆ ನಾನು ಯೂನಿವರ್ಸಿಟಿ ಲೀಡರ್ ಇದ್ದಾಗ ನನ್ನ ಫ್ರೆಂಡ್ ಒಬ್ಬ ತ್ಯಾಗರಾಜ್ ಅಂತಿದ್ದ, ಜಯನಗರದ. ನಮ್ದೆಲ್ಲ ನೆಟ್ವರ್ಕ್ ಇತ್ತು, ಅಲ್ಲಲ್ಲೇ ಒಂದೊಂದು ಗುಂಪು ಹುಡುಗರು. ಅವನೇನು ಮಾಡೋಣಂತೆ, ಯೂನಿವರ್ಸಿಟಿಗೆ ಹೋಗ್ಬಿಟ್ಟು ಗೋವಿಂದ ಸ್ವಾಮಿ ಅವ್ರು ಕಳ್ಸೋರಂತ ಕೆಲಸ ಮಾಡಿಸ್ಕೊಂಬಿಡೋಣಂತೆ, ಹುಡುಗರದು ದುಡ್ಡು ಇಸ್ಕೊಂಡು. ಅವನು ಒಂದು ಸಿಲ್ಕ್ ಅಂಗಡಿ ಇಟ್ಕೊಂಡವನು, ನನ್ನ ಹೆಸರಲ್ಲಿ 1 ಕೋಟಿವರೆಗೆ ದುಡ್ಡು ಮಾಡಿಬಿಟ್ಟಿದ್ದಂತೆ. ಅವನು ಹೇಳೋನು, ಸರ್ ನಿಮ್ಮ ಸ್ಥಾನದಲ್ಲಿ ಇದ್ದರೆ ನಂದು 500 ಕೋಟಿ ಮಾಡಿರ್ತಿದ್ದೆ ಮೆಡಿಕಲ್ ಇಂಜಿನಿಯರಿಂಗಲ್ಲೆಲ್ಲ. ನೀವೇನು ಸರ್ ದುಡ್ಡೇ ಮಾಡಲ್ಲ ಅನ್ನೋನು. ಸುಮ್ಮನಿರಪ್ಪ, ಅದೇನೋ ನನಗೆ ಗೊತ್ತಿಲ್ಲ ಅಂತಿದ್ದೆ. ಏನು ಸರ್ ನಿಮ್ಮ ಹೆಸರಲ್ಲಿ ನಾನು ಬನ್ನಿ, ನೀವು ಬಸ್ಸಲ್ಲಿ ಬರ್ತಿರಲ್ಲ ಅನ್ನೋ ಕರೆದ್ರೆ. ಚೆನ್ನೈ ಕರ್ಕೊಂಡಾಗ ಒಂದು ಬೈಕ್ ಕೊಡಿಸಿದ, ಅದೇ ಸ್ಪ್ಲೆಂಡರ್. ಅವನು ಸ್ಪ್ಲೆಂಡರ್ ಗಾಡಿ ಫ್ರೀಯಾಗೆ 16,000 ಜಾಸ್ತಿ ನೋಡಿದ್ದೀನಿ. 16,000 ಕೊಟ್ಟು ಅವನೇ ಕೊಡಿಸಿದ್ದ. ಚೆನ್ನೈಯಲ್ಲಿ ಚೆನ್ನಾಗಿ ಕಡಿಮೆಗೆ ಸಿಗುತ್ತೆ ಅಂತ. ನಾನು ಇದೇನಪ್ಪ ನನ್ನ ಹೆಸರಲ್ಲಿ ಒಂದು ದುಡ್ಡು ಮಾಡೋವನೇ ಅಂತ. ಕನಕಪುರ ರಸ್ತೆನಲ್ಲಿ ನಾನು ಆಫೀಸ್ ಆಫ್ ಜಯನಗರ ಇತ್ತು, ಹೋಗ್ಬೇಕಾದ್ರೆ ಸಾರಕ್ಕೆ ಸಿಗ್ನಲ್ ಅಲ್ಲಿ, ಕಲಾಕ್ಷೇತ್ರ ಕಾಂಪೌಂಡ್ ಅಲ್ಲಿ, ವಿಧಾನಸೌಧದಲ್ಲಿ, MS ಬಿಲ್ಡಿಂಗ್. ಬಟ್ ನೇರವಾಗಿ ನೀವು ನನಗೆ ಮಾತಾಡಿಲ್ಲ. ಬಟ್ ನಿಮ್ಮ ಜರಗನಹಳ್ಳಿ ಅಂದ ತಕ್ಷಣ ಕನ್ನಡ ಹೋರಾಟದಲ್ಲೆಲ್ಲ ನೋಡ್ತಿದ್ನಲ್ಲ, ಇಲ್ಲೇ ಇದ್ದಾರಲ್ಲ ಒಂದ್ಸರಿ ಹೋಗಿ ಮಾತಾಡಿಸ್ಬೇಕು ಅಂತ ನಾನು. ನಮ್ಮ ಕನ್ನಡ ಹೋರಾಟದವ್ರು ಇಲ್ಲೇ ಇದ್ದಾರೆ, ಅವ್ರು ಎಲ್ಲಿದ್ದಾರೆ ಅಂತ ಹುಡುಕ್ಬೇಕಲ್ಲ ಒಂದಿನ ಅಂತ. ಒಂದು ಸಭೆ ಏನೋ ಮಾಡಿದ್ರಿ ಒಂದ್ಸರಿ, ಬರಬೇಕು ಅಂದ್ಕೊಂಡೆ. ನಾನೇನು ಅರ್ಜೆಂಟಲ್ಲಿ ಇದ್ದೆ, ಶೂಟಿಂಗ್ ಹೋಗಿ ಆಫೀಸ್ ಎಲ್ಲ ಇರುತ್ತಲ್ಲ. ಆಗ ನಮ್ಮ ಗುರುಗಳು ಜರಗನಹಳ್ಳಿ ಶಿವಶಂಕರ್ ಅವರು, ಅವರು ರೆಗ್ಯುಲರ್ ಬರೋರು ನನ್ನ ಕಾರ್ಯಕ್ರಮ. ತಿಂಗಳ ಕೂಟಗಳೆಲ್ಲ ರೆಗ್ಯುಲರ್ ನಡೆಯೋದು. ಒಂದು ಸಾಂಸ್ಕೃತಿಕ ಚಟುವಟಿಕೆ. ಅಲ್ಲೂ ಗೆಸ್ಟ್ ಆಗಿ ನಾನು ಸುಮಾರು ಸರಿ ಬಂದಿದ್ದೀನಿ. ಆಗ ನಾನು ನಿಮ್ಗೆ ಗಮನಿಸ್ತಾ ಇದ್ದಿದ್ದು ನಮ್ಮ ಪತ್ರಿಕೋದ್ಯಮದ ಆರಂಭದ ದಿನಗಳು ಫಾಲೋ ಮಾಡೋದು ಲೀಡರ್ಗಳನ್ನ. ಯಾರು ಏನು ಮಾಡ್ತಾರೆ, ಹೆಂಗ್ ಮಾಡ್ತಾರೆ, ಹೇಗಿರ್ತಾರೆ, ಏನು ಮಾತಾಡ್ತಾರೆ. ಈಗ ನಾನು ಕಿತ್ತಾಕ್ಸಿದ MLA ಅನ್ನಲ್ಲ ಅವನು. ಅದೇ ನನ್ನ ಭಾಷಣಗಳು ಮಾಡ್ತಿದ್ರೆ ಟಿಪ್ಸು ನಾವೆಲ್ಲ ಸ್ವಲ್ಪ ಕೋಟ್ಗಳು ಇವೆಲ್ಲ ಸಾಹಿತ್ಯದೆಲ್ಲ ವರ್ಡ್ಗಳು ಹೇಳ್ತಿದ್ವಲ್ಲ, ಹತ್ರ ಬರ್ಕೊಳ್ಳೋರು. ಒಂದಿನ ಆಡಿಯನ್ಸ್, ನಾವು ಮೂಲ ನಿವಾಸಿ ಸಂಘಟನೆ ಕಟ್ತಾ ಇದ್ವಿ. ಆಗ ಅಲ್ಲಿ ಏನಂದ್ರೆ ನಮ್ಗೆ ಯಾರಿಗಾರು ಅನುಮಾನ ಇದ್ರೆ ಆಡಿಯನ್ಸಲ್ಲಿ ಕೆಲವರು ನಾವು ಸೇರಿಸ್ತಾ ಇರಲಿಲ್ಲ ಸಭೆಯಲ್ಲಿ, ಸೀಕ್ರೆಟಾಗಿ ಮಾಡುವ, ಎಬ್ಬಸ್ ಕಳಿಸ್ಬಿಡ್ತಾ ಇದ್ದೋ. ಹಾಗೆ ಈ MLA ಆಗಿದ್ನಲ್ಲ ನನ್ನ ಕಿತ್ತಾಕ್ಸ್ದವನು, ಅವನ ಮೇಲೆ ಡೌಟ್ ಬಂದೋದಿನ, ಯಾರಪ್ಪ ನೀನು ಏನೋ ಬರ್ಕಂತ ಇದೆ ಬಾಯಲಿ, ಯಾರೋ ಪೊಲೀಸೇ ಅವರು ಮೇಲುತ್ತ ಬಾಯಲಿ ಅಂತ ಕರೆದ್ವಿ. ಬಿಯಮ್ಮ ಗೋರು ರೊಚ್ಚು ಮಾತನಾಡಣ್ಣಯ್ಯ